ಇಲ್ಲಿ ಕೆಳಗಡೆ ಒಂದಷ್ಟು ಗುಡ್ಡೆ ಹಾಕಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಅವನ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಂದರೆ ನಾನು ಮತ್ತೆ ಇವಾಗ ಈ ಗುಡ್ಡೆನೆಲ್ಲ ಎತ್ಕೊಂಡೋಗಿ ಅಲ್ಲಿ ಜೋಡಿಸ್ಕೊಳ್ಬೇಕು. ನೋಡಿ, ಒಬ್ಬೊಬ್ಬರೇ ಕೆಲಸ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ. ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ದೊಡ್ಡವರು ಹೇಳ್ತಾರೆ. ನೋಡಿ, ಇದೇ ಅವಸ್ಥೆ. ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡಿ. ಇಷ್ಟು ದಿನ ಎಲ್ಲ ಒಂದು ಕಡೆಯಿಂದ ಪೇಂಟ್ ಮಾಡಿಸಿದ್ದಾಯಿತು. ಇವಾಗ ಏನಪ್ಪ ಅಂದರೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಸ್ಬಿಡ್ತೀನಿ. ಏನು ಗೊತ್ತಾ, ಈಗ ಯಾರಿಗೂ ಕಾಯ್ಕೊಳ್ಳೋಕ್ಕಾಗಲ್ಲ. ಹಬ್ಬದ ಸೀಸನು, ನೀನು ಬಾ ನಾನು ಬಾ ಅಂತಂದರೆ ಅಯ್ಯೋ ಇಲ್ಲ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತಾರೆ. ಹಾಗಾಗಿ ಇವ್ರಿಗೆ ಕೇಳಿದೆ, ಪೇಂಟ್ನವ್ರಿಗೆ ನೀವೇ ಮಾಡ್ಕೊಡ್ತೀರಾ ಅಂತ. ಓಕೆ ಮೇಡಮ್ ಕರೆಗ ಅಂತಂದರು. ಅವ್ರು ಹಿಂದಿಯವ್ರು ಆ್ಯಕ್ಚುಲಿ. ಹಾಗಾಗಿ ಅವ್ರ ಕೈಲೇ ಮಾಡಿಸ್ಕೊಂಬಿಡೋಣ ಅಂತೇಳಿ ನೋಡಿ ಎಲ್ಲ ತೆಗೆದಿಟ್ಟಿದ್ದೀನಿ. ನೋಡ್ತಾ ಇದ್ದಾರೆ ನೀವು ಹಿಂದ್ಗಡೆ. ಇಷ್ಟೊಂದೆಲ್ಲ ಬೇಗ ಟಿಫನ್ ಎಲ್ಲ ಮುಗಿಸಿದ್ದಾಯಿತು, ಮಾಡಿದ್ದು ಆಯಿತು ಕೆಲಸ. ಈಗ ಒಬ್ಬರನ್ನ ಪಾಪ ಅಜ್ಜನ ಕೇಳೋದಕ್ಕೆ ಮಾಡ್ಕೊಡ್ತೀವಿ ಅಂತಂದರು. ಹಾಗಾಗಿ ಅವರು ಬಾತ್ರೂಮ್ ವಾಶ್ ಮಾಡ್ತಾಯಿದ್ದಾರೆ, ಆಸಿಡ್ ವಾಶು. ಹಂಗಾಗಿ ಇವಾಗ ಇವು ಪಾಪ ಅವನು ಪೇಂಟ್ ಒಂದು ಇಷ್ಟು ದಿನ ನೀವು ನೋಡಿದ್ದೀರಾ, ಇವನ್ನ ಪೇಂಟ್ ಮಾಡ್ತಾಯಿದ್ದೆವು. ಪೇಂಟ್ ಒಂದು ಕೈಯಲ್ಲಿ ಇವತ್ತು ಕಿಚನ್ ಕ್ಲೀನ್ ಮಾಡಿಸಿದ್ವಿ. ನೋಡಿ, ಅವನು ಕಿಚನ್ ಕ್ಲೀನ್ ಮಾಡ್ತಾಯಿದ್ದಾನೆ. ಹಿಂದ್ಗಡೆ ಕಾಣಿಸ್ತಾ ಇದೆಯಾ? ಒಂದೊಂದೇ ಡಬ್ಬಿ ಎತ್ತಿಟ್ಬಿಟ್ಟು ಕ್ಲೀನಿಂಗ್ ಆಯಿತಾ, ಮನೆ ಕ್ಲೀನಿಂಗ್ ಆಯಿತಾ ಅನ್ನೋದಕ್ಕೆ ಈ ಪ್ರಶ್ನೆಗೆ ನಿಮಗೆ ಆನ್ಸರು ಏನಪ್ಪ ಅಂದರೆ, ಯಾವ ಮಟ್ಟಕ್ಕೆ ಬಂದಿದೆ ಇವಾಗ. ಮನೆ ಕ್ಲೀನ್ ಆಗ್ತಾ ಇದೆಯಾ, ಕ್ಲೀನ್ ಮಾಡ್ತಾ ಇದ್ದಾರಾ, ಯಾರು ಮಾಡ್ತಾ ಇದ್ದಾರೆ ಏನು ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಕೊನೆಗೆ ಪೇಂಟ್ ಎಲ್ಲ ಮಾಡಿದ್ದಾಗಿದೆ, ಬಟ್ ಪೇಂಟಿಂಗ್ ಆದಮೇಲೆ ಕ್ಲೀನ್ ಮಾಡೋದು ಯಾರು? ಹಾಗಾಗಿ ಇವಾಗ ಈ ಕ್ಲೀನಿಂಗ್ದೇ ದೊಡ್ಡ ಸಮಸ್ಯೆ ಆಗಿರೋದು. ಏನಪ್ಪ ಅಂದರೆ, ಈ ಹಬ್ಬದ ಸೀಸನ್ನು ಯಾರು ಕೇಳಿದ್ರು ನಾನು ಬರಲ್ಲ. ಹಾಗಾಗಿ ನೀವು ಬಂದಿದ್ದು ಅಷ್ಟವಾಯಿತು ಅಂಥೇಳಿ ನಾನು ನೋಡಿ ನಮ್ಮ ಗೋವಿಂದನ ಕೈಯಲ್ಲಿ ಕಿಟಕಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ನೋಡಿ, ಅವನು ಒಂದು ಕಡೆ ಫೋನ್ ಮಾತಾಡ್ತಾನೆ, ಒಂದು ಕಡೆ ಕೆಲಸ ಮಾಡ್ತಾಯಿದ್ದಾನೆ. ನೋಡಿ, ಅವನ ಕೆಲಸ ಒಂದು ಕಡೆ ಫೋನ್ ಹಿಡ್ಕೊಂಡವನೇ, ಒಂದು ಕಡೆ ಕೆಲಸ ಮಾಡ್ತಾವನೆ. ನಮ್ಮ ರಾಯಿ ಗೊರಕೆ ಹೊಡಿತಾವನೆ. ಎಲ್ಲ ತೆಗೆದಿಟ್ಟಿದ್ದೀನಿ ನೋಡಿ, ಎಲ್ಲ ಗುಡ್ಡೆ. ಯಾಕಂದ್ರೆ ಕ್ಲೀನಿಂಗ್ ಪ್ರೊಸೆಸ್ ಇದೆ. ಓಕೆನಾ? ನೋಡ್ತಾ ಇದ್ದೀರಾ, ಹಿಂದ್ಗಡೆ ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟಪಟ್ಟು ಮನೆ ಕಟ್ತೀವೋ, ಆ ಕ್ಲೀನ್ ಮಾಡೋದು ಅಷ್ಟೇ ಇರುತ್ತೆ. ಅದು ಮೇಂಟೈನ್ ಮಾಡಿಲ್ಲ ಅಂತಂದರೆ ಅದು ಮನೆಯೇ ಅಲ್ಲ. ಪಾಪ ಅಜ್ಜ ಒಂದು ಬಾತ್ರೂಮ್ ಟಾಯ್ಲೆಟ್ನ ಕ್ಲೀನ್ ಮಾಡಿ ಹೋಗವ್ರೆ. ನೋಡಿ, ಒಂದು ಅಜ್ಜನಿಗೆ ಹೇಳಿದ್ದೆ, ಪಾಪ ಅಜ್ಜ ತೊಳ್ಕೊಡಿ ಅಂತ. ಅಜ್ಜ ಒಂದು ಬಾತ್ರೂಮ್ನ ಕ್ಲೀನ್ ಮಾಡಿ ಇಟ್ಟು ಇನ್ನೊಂದು ಬಾತ್ರೂಮ್ಗೆ ಹೋಗಿದ್ದಾರೆ. ನೋಡಿ ಕಥೆಗಳು ಹೆಂಗಿದೆ ಅಂತ. ಹೌದಾ? ಸ್ಟೂಲ ಇಲ್ಲೇ ಇದೆಯಲ್ಲ, ಕಿಟಕಿ ಪಕ್ಕದಲ್ಲಿದೆ. ಇಲ್ಲಿ ನಮ್ಮ ಗೋಯಿಂದ ಕ್ಲೀನ್ ಮಾಡ್ತಾವೆ ನೋಡ್ರಿ, ಅಲ್ಲಿದೆ ನೋಡಿ. ಇನ್ನು ಟಿಫನು ತಿಂದಿಲ್ಲ, ಎಂಥದ್ದು ಇಲ್ಲ ನೋಡಿ. ಇನ್ನೂ ಸ್ನಾನ ಇಲ್ಲ. ಇವತ್ತು ಅಮಾವಾಸ್ಯೆ ಬೇರೆ. ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕು ಈಗ ಸದ್ಯಕ್ಕೆ ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೀವು ಕೂಡ ನೋಡಲಿ ಅಂತಲೇ ನಾನು ಈ ವಿಡಿಯೋ ಮಾಡಿರೋದು. ಅದು ಆ್ಯಕ್ಚುಲಿ ಇವಾಗ ಈ ತಕ್ಷಣದ ವಿಡಿಯೋ ಇದು. ಹಂಗಂಗೆ ಎಡಿಟು ಮಾಡಲ್ಲ, ಎಂಥದ್ದು ಮಾಡಲ್ಲ, ಡೈರೆಕ್ಟ್ ಆಗಂಗೆ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ನೀವು ಕೂಡ ನೋಡ್ಕೊಂಡು ದೊಡ್ಡದಾಗಿರಬೇಕು ಅಂತ ದೊಡ್ಡ ಮನೆಗಳನ್ನ ಕಟ್ಸ್ಕೊಳ್ತೀವಿ. ನೋಡಿ, ಇವಾಗೆಲ್ಲ ಎಷ್ಟು ಕ್ಲೀನಿಂಗಾಗಿ ಎಷ್ಟು ಕಷ್ಟಪಡ್ತೀವಿ. ಒಬ್ರು ಯಾರು ಮಾಡ್ಕೊಡೋರಿಲ್ಲ ಅಂತಂದರೆ ಅಯ್ಯೋ ಮಾಡ್ಕೊಡೋರಿಲ್ವೇ, ದೊಡ್ಡ ಮನೆ ಕಟ್ಬಿಟ್ಟಿದ್ದೀವಿ ಅಂತ. ಮನೆಗಳಿಲ್ಲ ಅಂತಂದರೆ ಅಯ್ಯೋ ಮನೆಯಲ್ಲ ಯುಗತಿ ಅಂತವೆ ಮನೆ ಮಾಡ್ಕೊಂಡ್ರೆ. ಬಟ್ ಆ ಟೈಮ್ಗೆ ನಮಗೆ ಕೆಲಸ ಮಾಡ್ಕೊಡೋರು ಸಿಗಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಇವಾಗೇನೋ ಅರ್ಬನ್ ಕ್ಲೀನರ್ಸು ಅವು ಇವು ಬಂದಿದೆ ಅಂತ ಹೇಳ್ತಾರೆ. ಬಟ್ ಇನ್ನು ನಮ್ಮ ರೂರಲ್ ಕಡೆ ಅವರು ಬರ್ತಾರೋ ಇಲ್ವೋ ಅಂತ ಅದು ಗೊತ್ತಿಲ್ಲ. ಬಟ್ ನಮಗೆ ಇಲ್ಲಿ ಯಾರು ಗೊತ್ತಿರೋರನ್ನ ಕರ್ಕೊಂಡು ನಾನು ಈ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇದ್ದೀನಿ. ಹಾಗೆ ನೀವು ವಿಡಿಯೋವನ್ನು ನೋಡಿ ನೀವು ಕೂಡ ಈ ಥರ ದೊಡ್ಡ ಮನೆಗಳನ್ನು ಕಟ್ಸ್ಕೊಂಡಿದ್ದೀರಾ, ಯಾವ ಥರ ಮೇಂಟೈನ್ ಮಾಡ್ಕೊಳ್ತೀರಾ, ಅರ್ಬನ್ ಕ್ಲೀನರ್ಸ್ ಏನಾದರೂ ಕರೆಸ್ತೀರಾ ಅಂತ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನನ್ನ ಇಂದಿರಾ ಲೋಕ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇಂದಿರಾ ಲೋಕ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ಹೈಪ್ಸ್ ಅಂತ ಇರುತ್ತೆ, ಅದನ್ನು ಕೂಡ ಆ್ಯಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಈ ತಕ್ಷಣ ಮಾಡಿರುವಂತಹ ವಿಡಿಯೋ ಇದು. ಯಾವುದೇ ನೋಡೋಣ, ಎಡಿಟಿಂಗ್ ಅಂತ ಮಾಡಲ್ಲ, ಹಾಗಾಗಿ ಹಾಕ್ತೀನಿ, ನೋಡೋಣ ಹೆಂಗೆ ವ್ಯೂಸ್ ಬರುತ್ತೆ ಗೊತ್ತಿಲ್ಲ. ಥ್ಯಾಂಕ್ ಯು.